ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಮ್, ಆ ಕಾಂತಮ್ಮನ ನಂಬೇಕು ಅಂತೀಯ? ನನಗೇನೋ ಅನುಮಾನ ಮಾಮ್. ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮೊದಲು ನಮಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ನಮಗೆ ಗೊತ್ತಿಲ್ಲದಾಗೆ ಬೇರೆಯವ್ರಿಗೆ ಕೆಲಸ ಮಾಡ್ತಿರ್ತಾರೆ. ನೀನೇ ನೋಡಿದ್ಯಲ್ಲ, ಆ ಸುಂದ್ರನ ನಂಬಿದ್ವಿ, ನಮಗೆ ಕೈ ಕೊಟ್ಟೋದು. ಇನ್ನು ಆ ಶ್ರೀವಲ್ಲಿ ನಂಬಿದ್ವಿ, ಅವಳು ನಮ್ಮ ವಿರುದ್ಧನೇ ತಿರುಗಿ ಬಿದ್ಲು. ಅದು ಬಿಡು, ಅವಳಿಂದಾಗಿ ರಾವಣಿ ಮತ್ತು ಸುಬ್ಬು ಮದುವೆನೇ ಆಗೋಯ್ತು. ಕಡೆಗೆ ಬಂದಿದ್ದು ನಮಗೆ ಪಟ್ಟ, ನಾವು ಕೆಟ್ಟವರು, ನಾವು ಸರಿ ಇಲ್ಲ, ಇನ್ನು ಮುಂದೆ ನಮ್ಮ ಸಹವಾಸ ಮಾಡಿಬಿಡಿ ಅಂತೆಲ್ಲ ಹೇಳಿದ್ರು. ಸದ್ಯ ನಮ್ಮ ಪುಣ್ಯ ಎಲ್ಲೂ ವಿಚಾರ ಹೊರಗಡೆ ಬರಲಿಲ್ಲ. ಇದೆಲ್ಲ ಆಗ್ತಿದ್ರೆ ನನಗ್ಯಾಕೋ ಆ ಕಾಂತಮ್ಮನ್ನ ನಂಬೋದು ಬೇಡ ಅಂತ ಅನ್ನಿಸ್ತಿದೆ. ಮ್ಯಾಡಿ, ನಾವು ಆಡ್ತಿರೋ ಆಟಕ್ಕೆ ನಂಬಿಕೆನೇ ತುಂಬ ಮುಖ್ಯ. ಅಫ್ಕೋರ್ಸ್ ಆ ಸುಂದರ ಶ್ರೀವಲ್ಲಿ ಇಬ್ಬರು ನಮಗೆ ಮೋಸ ಮಾಡ್ತು, ಆದರೆ ಈ ಕಾಂತಮ್ಮ ಹಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅವರಿಬ್ಬರು ಏಳ್ಸು ನಂಬಕ್ಕಾಗಲಿಲ್ಲ, ಆದರೆ ಆ ಕಾಂತಮ್ಮನಿಗೆ ಜೀವನ ಗೊತ್ತು, ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಅದಲ್ಲದೆ ಅವರು ದುಡ್ಡಿಗೆ ಆಸೆ ಪಡೋದನ್ನ ನಾನೇ ತುಂಬ ಸಲ ನೋಡಿದ್ದೀನಿ. ಮಾಮ್, ನೀನು ಹೇಳೋದೆಲ್ಲ ಸರಿ, ಆದರೆ ಕಾಂತಮ್ಮ ನಮ್ಮ ಪರವಾಗಿ ಕೆಲಸ ಮಾಡ್ತಾಳೆ ಅಂತೀಯ? ಮಾಡಿ, ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ. ನಮ್ಮ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗಿದೆ. ಈಗ ನಮಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಅದೇ ಆಸರೆ, ಅದನ್ನು ಹಿಡ್ಕೊಂಡು ನಾವು ಹೇಗಾದರೂ ದಡ ಸೇರ್ಬೋದು ಅಂತ ಯೋಚನೆ ಮಾಡ್ತಿರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂಥ ಸ್ಥಿತಿಯಲ್ಲಿ ಕಾಂತಮ್ಮ ನಮಗೆ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಹೇಳಿದರೆ ಅವಳೇ ಈಗ ಹುಲ್ಕಡ್ಡಿ. ಅವಳನ್ನ ಹಿಡ್ಕೊಂಡು ನಾವು ಹೇಗಾದರೂ ದಡ ಸೇರಿ ನಾವು ಅನ್ಕೊಂಡಿದ್ರೆ ಮಾಡಬೇಕು ಅಷ್ಟೆ. ಮಾಮ್, ನೀನು ಹೇಳ್ತಿರೋದು ಕೇಳ್ತಿದ್ರೆ ಶ್ರಾವಣಿನ ಮತ್ತೆ ಸುಬ್ಬುನ ದೂರ ಮಾಡೋದಕ್ಕೆ ಕಾಂತಮ್ಮನೇ ಸರಿಯಾದ ಅಸ್ತ್ರ ಅಂತ ಅನ್ನಿಸ್ತಿದೆ. ಆದರೂ ಮಾಡಿ, ಈಗ ಆದರೂ ಹೋದ್ರು ಅಂತೆಲ್ಲ ಹೇಳೋದಕ್ಕೆ ನಮಗೆ ಟೈಮ್ ಇಲ್ಲ. ಆ ಮನೆಯಿಂದ ದುಡ್ಡಿಗೆ ಆಸೆ ಪಟ್ಟು ಒಂದು ಪ್ರಾಣಿ ನಮ್ಮ ಹತ್ರ ಬಂದಿದೆ. ಆ ಪ್ರಾಣಿನ ನಾವು ಹೇಗಾದರೂ ಕಟ್ ಹಾಕಬೇಕು. ಕಟ್ ಹಾಕಿದ್ಮೇಲೆ ಹೇಗೆ ಬೇಕೋ ನಾವು ಹಾಗೆ ಅದನ್ನು ಪಳಗಿಸ್ಕೋಬೇಕು. ಆ ಕಾಂತಮ್ಮ ಚಾಲಾಕಿ ಇದ್ದಾಳೆ, ಅವಳನ್ನ ನನ್ನ ರೂಟಿಗೆ ತಂದು ನಮಗೆ ಹೇಗೆ ಬೇಕೋ ಹಾಗೆ ನಾವು ಕೆಲಸ ಮಾಡಿಸ್ಕೋಬೋದು. ಓಕೆ ಮಾಮ್, ಬಟ್ ಹುಷಾರು. ಐ ಅಂಡರ್ಸ್ಟ್ಯಾಂಡ್. ಆ ಸುಂದರ ಹೋದ್ಮೇಲೆ ಆ ಮನೆಯಿಂದ ಯಾವ ಇನ್ಫಾರ್ಮೇಷನು ಸಿಗಲ್ಲ ಅಂತ ಅನ್ಕೋತಿದ್ದೆ. ಆದರೆ ಈಗ ಆ ಕಾಂತಮ್ಮ ಸಿಕ್ಕಿದ್ದಾಳೆ. ಕಾಂತಮ್ಮನ್ನ ಇಟ್ಕೊಂಡು ಆ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತೀನಿ. ಶ್ರಾವಣಿ ಜೀವನದಲ್ಲಿ ದೊಡ್ಡ ಸುನಾಮಿನೇ ಇಳಿಸ್ತೇನೆ. ನೋಡಿ ಮೇಡಮರೇ, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮಗೂ ಶ್ರಾವಣಿಗೂ ಆಗಿ ಬರಲ್ಲ ಅಂತ ನನಗೆ ಗೊತ್ತು. ಯವ ಈಕೆಗೆ ಹೆಂಗ್ ಗೊತ್ತಾಯ್ತು ಅಂತ ನಿಮ್ಮ ತಲೆಯಲ್ಲಿ 1000 ಪ್ರಶ್ನೆಗಳು ಬಂದಿರ್ಬೋದು. ನೋಡಿ ಮೇಡಮರೇ, ನಿಮ್ಮ ಮಗನ ಮದುವೆ ಆಗ್ಬೇಕಾಗಿರೋ ಹುಡುಗಿ ಮದುವೆ ಮಂಟಪದಲ್ಲಿ ಕಾರ್ತಿಕೇಯನನ್ನ ಮದುವೆ ಆಗಿದ್ದೀನಿ ಅಂತ ಅಂದಾಗ ನಿಮಗೆ ಹೇಗೆ ಬೆಂಕಿ ಬಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನು ನಿಮ್ಮನ್ನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ, ಅಂದ್ರೆ ಗಮನಿಸಿದ್ದೀನಿ. ಇನ್ನು ನಿಮ್ಮ ಮನಸ್ಸಿನಲ್ಲಿರೋ ಸೇಡಿನ ಬೆಂಕಿ ಆರಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಆರ್ಸಕ್ಕೆ ಅಂತಾನೆ ನಾನು ನಿಮಗೆ ಫೋನ್ ಮಾಡಿದ್ದು. ನೋಡಿ ಮೇಡಮರೇ, ನನಗೆ ಬೇಕಾಗಿರೋದು ದುಡ್ಡು, ನೀವು ತೀರಿಸ್ಕೋಬೇಕಾಗಿರೋದು ಸೇಡು. ಈಗ ನಾನು ಕೇಳ್ದಂಗೆ ನೀವೇನಾದ್ರೂ ಕಾಸು ಕೊಟ್ರಿ ಅಂದ್ರೆ ನಾನು ನಾಯಿ ಮರಿತಾರ ಕುಯ್ 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 ಅಂತ ಬಾಲ ಅಲ್ಲಾಡಿಸ್ಕೊಂಡು ನಿಮ್ಮ ಹಿಂದೆನೇ ಇದ್ದು ಬಿಡ್ತೀನಿ. ನಿಯತ್ತಿನ ಬಗ್ಗೆ ಅಂತೂ ಕೇಳಲೇಬೇಡಿ. ಕಾಸಿದ್ದವರಿಗೆ ಜೈ ಅನ್ನೋಳು ಈ ಕಾಂತಮ್ಮ. ಈಗ ಕಾಸು ಬೇಕು ಅನ್ನೋದ್ರ ಜೊತೆಗೆ ಆ ಶ್ರಾವಣಿ ಮೇಲೆ ಕೋಪ ತೀರ್ಸ್ಕೋಬೇಕು ಅನ್ನೋ ಹಠನೂ ಹುಟ್ಟಿದೆ. ಆ ಶ್ರಾವಣಿ ನನಗೆ ಅವಮಾನ ಮಾಡ್ತಿದ್ದಾಳೆ. ದೊಡ್ಡ ಮನೆ ಕುಡಿ ಅಂತೇಳಿ ಬೇಗ್ತಾ ಇದ್ದಾಳೆ. ಈ ಮನೆ ಅವಳಿಗೆ ನರಕ ಆಗ್ಬೇಕು ಮೇಡಮರೇ. ಹಾಗಾಗಬೇಕು ಅಂದರೆ
ನಾನು ನೀವು ಕೈ ಜೋಡಿಸ್ಬೇಕು. ನೋಡಿ ಮೇಡಮ್ ಅವರೇ, ಇಲ್ಲೇನ್ ನಡೀತಿದೆ ಅನ್ನೋದಷ್ಟೇ ಅಲ್ಲ, ಮುಂದೆ ಏನ್ ಮಾಡಬೇಕು ಅನ್ನೋ ಐಡಿಯಾನು ನಾನೇ ಕೊಡ್ತೀನಿ. ಯಾಕೆಂದ್ರೆ ಈ ಕಾಂತಮ್ಮನ ತಲೆ ಕ್ರಿಮಿನಲ್ ತಲೆ. ಇದೆಲ್ಲ ಸರಿ, ಆದ್ರೆ ನಾನ್ ನಿನ್ನ ಹೇಗ್ ನಂಬ್ಲಿ? ಏನ್ ಮೇಡಮ್ ಅವರೇ, ನೀವು ನಂಬಲೇಬೇಕು. ಇಬ್ರು ಎದುರಿಗೆ ಗುರಿ ಇದೆ, ಅದನ್ನ ಪಡೆಯೋಕೆ ಇಬ್ರು ಕಾಯ್ತಾ ಇದ್ದೀವಿ. ನೀವು ಕಲ್ಕೊಟ್ರೆ ನಾನು ಹೊಡಿತೀನಿ, ನಾನು ಕಲ್ಕೊಟ್ರೆ ನೀವು ಹೊಡಿತೀರಿ. ಇದು ಬಿಟ್ಟು ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನು ಪ್ರಯೋಜನ ಹೇಳಿ? ಸರಿ ಸರಿ, ದುಡ್ಡಿನ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ನಿನ್ನಿಂದ ಏನ್ ಕೆಲಸ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಆದ್ರೆ ಒಂದು ಮಾತು, ನನ್ನ ಹತ್ರ ನಾಟಕ ಮಾಡೋದಾಗ್ಲಿ ನಕ್ರ ಮಾಡೋದಾಗ್ಲಿ ಇಟ್ಕೋಬೇಡ. ಆ ಶ್ರಾವಣಿ ಏನಾದ್ರೂ ಒಂದು ವೇಳೆ ನಿನ್ನನ್ನ ನನ್ನ ಜೊತೆ ಸೇರಿಸಿ ಐಡಿಯಾನೆಲ್ಲ ತಿಳ್ಕೊಳಕ್ಕೆ ಪ್ಲಾನ್ ಮಾಡಿದ್ರೆ ಅಲ್ಲಿಗೆ ನಿನ್ನ ಕತೆ ಮುಗೀತು. ನನಗೆ ಯಾವಾಗ್ಲೂ ನಿನ್ನ ಮೇಲೆ ಅನುಮಾನ ಇರುತ್ತೆ. ಡೌಟೇ ಇಟ್ಕೋಬೇಡಿ ಮೇಡಮ್ ಅವರೇ. ಆ ಶ್ರಾವಣಿ ಹತ್ರ ಒಂದ್ ವೇಳೆ ಕೇಳಬೇಕು ಅಂದ್ರೆ, ನೋಡೋ ಅವ್ರು ಅಷ್ಟು ಕೊಡ್ತಾರೆ, ನೀನ್ ಎಷ್ಟು ಕೊಡ್ತೀಯ ಅಂತ ಡೈರೆಕ್ಟ್ ಆಗಿ ಡಿಮ್ಯಾಂಡ್ ಮಾಡ್ತಿದ್ದೆ ನಾನು. ನೋಡಿ, ನಿಮ್ಮ ಹತ್ರ ಸುಳ್ಳುಗಳು ಹೇಳಿ ಏನು ಪ್ರಯೋಜನ ನನಗೆ? ನೋಡಿ ಮೇಡಮ್ ಅವರೇ, ಕಾಸಿದ್ರೆ ಕೈಲಾಸ, ಹಣಕ್ಕಿರೋ ನಿಯತ್ತು ಮನುಷ್ಯನಿಗಿಲ್ಲ. ನಾನು ನಿಮ್ಮ ಹಿಂದೆ ಇರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಣದ ಹಿಂದೆ ಇರ್ತೀನಿ. ನಿಮಗಿಂತ ಜಾಸ್ತಿ ಹಣ ಕೊಟ್ರೆ ಅವ್ರ ಹಿಂದೆನೂ ಹೋಗ್ತೀನಿ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನೋಡಿ ಮೇಡಮ್ ಅವರೇ, ನಿಯತ್ತಿಂದ ಕೆಲಸ ಮಾಡೋದು ನನ್ನ ಕರ್ತವ್ಯ. ಅಂದ್ರೆ ಗುಡ್ ಗರ್ಲ್ ಅನ್ಸ್ಕೊಳ್ಳೋದು ನನ್ನ ಕರ್ತವ್ಯ. ನೀವು ನಾನು ಕೇಳ್ದಾಗ ದುಡ್ಡು ಕೊಟ್ರೆ ಅಷ್ಟೇ ಸಾಕು. ಏನಂತೀರಾ? ಹಾ, ನೀನು ಈ ರೀತಿ ನೇರವಾಗಿ ಮಾತಾಡ್ತಿರೋದು ನನಗೆ ತುಂಬ ಇಷ್ಟ. ಇನ್ಮೇಲೆ ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ, ಯೋಚನೆ ಮಾಡಬೇಡ. ಅವಳಾಡಿರೋ ಮೋಸದ ಆಟಕ್ಕೆ ನನ್ನ ಸಂಸಾರ ನುಚ್ಚು ನೂರಾಯ್ತು. ಸತ್ಯದ ದಾರಿಲಿ ನಡೀತಾ ಇರೋ ಯಾವುದೇ ಹೆಣ್ಣು ಸಹಿಸ್ಕೊಳಕ್ಕಾಗದೆ ಇರೋಂಥ ಅಪವಾದನ ಅವಳು ನನ್ನ ಮೇಲೆ ಹೊರಿಸಿದ್ಲು. ಆ ಅಪವಾದದಿಂದ ನಾನು ಆಚೆ ಬರ್ಬೇಕಾಗಿತ್ತು. ನನ್ನ ನಡತೆ ಬಗ್ಗೆ ಹುಟ್ಕೊಂಡಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾಗಿತ್ತು. ಆದ್ರೆ ಜೀವನದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಮಾತಲ್ಲಿ ಕೊಡೋದಕ್ಕಾಗಲ್ಲ ಸುಬ್ಬು. ಅದನ್ನ ಸಾಬೀತು ಮಾಡ್ಬೇಕಾಗತ್ತೆ. ಈ ಪ್ರಪಂಚ ಸುಳ್ಳನ್ನ ಬಹಳ ಬೇಗ ನಂಬತ್ತೆ, ಆದ್ರೆ ಸತ್ಯಗಳನ್ನ ಸಾಬೀತು ಮಾಡೋವರೆಗೂ ನಂಬೋದಿಲ್ಲ.